ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದರಲ್ಲಿ ಏನು ಕೇಳಿದ್ರು ಅವರೀಗ ಯಾಕೆ ತಿಳ್ಕೋಬೇಕು ಅಂತ ಕೇಳಿದ್ದಕ್ಕೆ, ಜೀವ ಇದ್ದ ಮರದಿಂದ ರಸ ಬರುತ್ತೆ, ಜೀವ ಇಲ್ದ ಹೋದ್ರೆ ಏನಾಗುತ್ತೆ, ಏನು ಬರೋದಿಲ್ಲ. ಆದ್ರಿಂದ ದೇವರಿದ್ದಾಗ ಮಾತ್ರನೇ ಏನದು ಜೀವನ ಅಸ್ತಿತ್ವ, ಇಲ್ಲ ಹೋದ್ರೆ ಜೀವನಿಗೆ ಬದುಕಿಲ್ಲ ಅಂತ ಹೇಳಿ. ಅದು ಹೇಗೆ ತಿಳ್ಕೋಬೇಕು ಅಂತ ಕೇಳಿ ದೃಷ್ಟಾಂತ ಕೊಟ್ಟು ಏನಂತ, ನೆಗ್ರೋಧ ಫಲ. ನಮಗೆ ಕಾಣದಷ್ಟು ದೇವರು ನಮಗೆ ಕಾಣೋದಿಲ್ಲ ಅಂದ್ರೆ ಕರೆಕ್ಟ್. ಯಾತಕ್ಕೆ ಕಾಣೋದಿಲ್ಲ? ಇಲ್ಲ ಅಂತ ಕಾಣೋದಿಲ್ಲ ಅಲ್ಲ, ತುಂಬಾ ಸೂಕ್ಷ್ಮ ಆದ್ರಿಂದ ಕಾಣೋದಿಲ್ಲ. ಅದು ದೃಷ್ಟಾಂತ ಕೊಟ್ಟು, ದೊಡ್ಡ ಹಾಲು ಮರದ ಬೀಜ ತಗೊಂಡ್ ಬಾ ಅಂತ ಹೇಳಿದ್ರು, ಒಡಸಿ ಅಂದ್ರು, ನೋಡಿದ್ರು, ಒಂದ್ ಬೀಜ ಒಡಿ ಅಂದ್ರು, ಏನು ಕಾಣೋದಿಲ್ಲ, ಏನು ಕಾಣೋದಿಲ್ಲ ಅಂತ ಹೇಳಿದ್ಯಲ್ಲ, ಅಲ್ಲೇನೆ ಮೂಲ ವೃಕ್ಷ ಇರೋದು ಅಲ್ಲೇ. ಇನ್ಫ್ಯಾಕ್ಟ್ ಎಷ್ಟು ಫೈನ್ ಗೊತ್ತಾ ಅದು, ಆ ವೃಕ್ಷದ ಎಂಟೈರ್ ಫಾರಂ ಅಲ್ಲೇ ಇರುತ್ತೆ. ಬರ್ತಾ 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 ಏನಾಗ್ತಾ ಬರುತ್ತೋ ಅದು ವಿಕಾಸ ಹೊಂದುತ್ತೆ. ಬರೀ ಏನೋ ಇದ್ದೇನೋ ಆಗೋದಲ್ಲ, ಸೂಕ್ಷ್ಮ ರೂಪದಲ್ಲಿ ಎಲ್ಲ ಇದೆ. ಆ ಡೆವಲಪ್ ಆಗಕ್ಕೆ ಶುರುವಾಗಿ ಗೊತ್ತಾಯ್ತಾ. ಒಂದು ಮಗು ಇರುತ್ತೆ, ಬೆಳೀತಾ ಬರುತ್ತೆ ಅಷ್ಟೇ ಹೊರತು ಏನಲ್ಲ, ಅದು ಚಿಕ್ಕ ರೂಪದಲ್ಲಿ ಫುಲ್ ಫಾರಮ್ಮೇ ಅದಕ್ಕಿದೆ. ದೇಹ ಮಾತ್ರ ಬೆಳೆಯೋದು, ಫಾರಂ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ. ಉಪಚಯ ಅಂತ ಹೆಸರು, ಹಾಗಾಗತ್ತೆ ಅಂತ ತೋರಿಸ್ಕೊಡು. ಅದು ಅನುಭವಿಸ್ಬೇಕಲ್ಲ ಅಂತ ಪ್ರಶ್ನೆ ಮಾಡಿದರೆ, ಇದೆಲ್ಲ ಥಿಯರಿಟಿಕಲಿ ಏನು ಒಪ್ಕೊಳ್ಬೇಕಾಯ್ತು ನಾವೀಗ? ಏನು ಒಪ್ಕೋಬೇಕು? ಕಾಣದೆ ಹೋದ ವಸ್ತು ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಆಯ್ತು. ಬಟ್ ಇದೇ ಕನ್ಫರ್ಮ್ ಆಗ್ಲಿಲ್ಲ, ಸಾಧ್ಯತೆ ಇದೆ ಅಷ್ಟೇ ಹೊರತು ಏನಲ್ಲ. ಅದೇ ನಿರ್ಣಯ ಮಾಡಕ್, ಅದಕ್ಕೆ ಉಪ್ಪು ತಗೊಂಡ್ ಬಾ ಅಂತ ಹೇಳಿದ್ರು, ನೀರಲ್ಲಿ ಹಾಕು ಅಂತ ಕೇಳಿದ್ರು, ಬೆಳಿಗ್ಗೆ ಬಂದು ನೋಡು ಅಂತ ಹೇಳಿದ್ರು. ನೋಡಿದಾಗ ಉಪ್ಪು ನೋಡು ಇದೆಯಾ? ಇಲ್ಲ. ಎಲ್ಲೋಯ್ತು? ಗೊತ್ತಿಲ್ಲ, ಇಲ್ಲ ಅಂತ ಹೇಳಿ. ಸ್ವಲ್ಪ ಕುಡಿದು ನೋಡು, ಸ್ವಲ್ಪ ಹಾಕೊಂಡು ಬಾ, ಇಲ್ಲಿ ನೋಡು ಉಪ್ಪು. ಕಸ ಮಿತಿ, ಲವಣ ಮಿತಿ. ಮಧ್ಯ ಆದ ಮೇಲ್ ತಗೋ ಕಪ್ಪಿದೆ, ಮಧ್ಯದಲ್ಲಿ ತಗೋ ಕಪ್ಪಿದೆ, ಕೊನೆ ತಗೊಂಡ್ರೆ ಅದು ಉಪ್ಪಿದೆ. ಅದಕ್ಕೆ ಅರ್ಥ ಏನು? ದೇವರು ಎಲ್ಲಾ ಕಡೆ ಇದ್ದಾನೆ. ನೀರಿನಲ್ಲಿ ಎಲ್ಲಿದೆ ಉಪ್ಪೀಗ? ಎಲ್ಲಾ ಕಡೆ ಉಪ್ಪಿದೆ. ಸೊ ಜಗತ್ತಲ್ಲಿ ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಿನ್ಗೆ ಯಾವಾಗ ಗೊತ್ತಾಯ್ತು? ಈಗ ಕಣ್ಣು ನೋಡಿದ್ರೆ ಕಾಣಿಸಲಿಲ್ಲ, ಟೇಸ್ಟ್ ಹೊಡೆದಾಗ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡ್ಬೇಕಾಗ, ದೇವ್ರು ನೋಡೋ ಕ್ರಮ ಬೇರೆ ಇದೆ. ಕಣ್ಣಿಗೆ ಕಾಣಿದ್ರೆ ಕಣ್ಣಲ್ಲಿ ನೋಡ್ಬೋದು, ಇವ್ರ ನಾಲಿಗೆ ಗೊತ್ತಾಗೋದಾದ್ರಿಂದ ಆ ರೀತಿ ನೋಡ್ಬೇಕು. ಇಲ್ಲೊಂದು ಪಾಯಿಂಟ್ ಇದೆ, ಸಕ್ಕರೆ ಹಾಕು ಅಂತ ಹೇಳಿಲ್ಲ, ಉಪ್ಪು ಹಾಕಿದ್ರು. ಯಾಕೆ? ಸಕ್ಕರೆ ಹೇಳಿದ್ರು ಅದೇ ರಿಸಲ್ಟ್, ಸೇಮ್ ರಿಸಲ್ಟೇ ಬರ್ತಿತ್ತು. ರಿಸಲ್ಟ್ ವೇರಿ ಆಗ್ತಿದ್ದೀರಿ, ಯಾಕೆ ಹೇಳಲಿಲ್ಲ? ಅಂದ್ರೆ ನಮಗೆ ನೋಟಿಸ್ ಬರೋದು ಅದು. ಮತ್ತೆ ಎಲ್ಲ ಸರಿ ನೋಟಿಸ್ ಬರೋದಿಲ್ಲ. ಸ್ವಲ್ಪ ಉಪ್ಪು ಜಾಸ್ತಿ ಜ್ಞಾಪಕ ಆಗುತ್ತೆ ಅಷ್ಟೇ. ಸಿಹಿ ಸ್ವಲ್ಪ ಹೆಚ್ಚಿದ್ರೆ ಬೇರೆ ಮಾಡ್ತಾನೆ, ಉಪ್ಪು ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ದೇವರು ಯಾವ ದೃಷ್ಟಾಂತ ಕೊಟ್ಟಲ್ಲ, ಲವಣ ದೃಷ್ಟಾಂತ ಕೊಟ್ಟು ತಕ್ಷಣ ಅನುಭವಕ್ಕೆ ಬರೋದು. ಯಾರ್ದೋ ಮನೆಗೆ ಹೋಗಿರ್ತಾರೆ, ನೀರು ಬಂದ್ಬಿಡುತ್ತೆ, ಯಾರು ಹುಳಿ ಉಪ್ಪು ಅಂತ, ಉಪ್ಪಿತ್ತು ನನಗೆ ಅನಿಸ್ಲಿಲ್ಲ ಅಂತ ಹೇಳ್ಬಿಡುತ್ತೆ, ಏನೋ ಸರಿ ಇತ್ತಲ್ಲ ಅಂದ್ಬಿಡ್ತಾರೆ. ಎದ್ದು ಕಾಣಾಗಿದ್ರೆ ಏನಾಗುತ್ತದ, ಅದಕ್ಕೆ ಹಾಕ್ಸಿ ದೊಡ್ಡ ಕೊಡದಲ್ಲಿ ಹಾಕ್ಸ್ಲಿಲ್ಲ, ಸಣ್ಣ ಲೋಟದಲ್ಲಿ ಹಾಕ್ಸಿದ್ರು ಅಷ್ಟೇನೆ. ಇಷ್ಟು ಉಪ್ಪು ಹಾಕ್ಸಿದ್ರು, ತಕ್ಷಣ ಅದು ಗೊತ್ತಾಗ್ಬೇಕು. ಸಕ್ಕರೆನ ಎಂಜಾಯ್ ಮಾಡ್ತಾ ಕೂತ್ಬಿಡ್ತಾನೆ, ಗೊತ್ತಾಗಿದೆ ಎಂಜಾಯ್ ಮಾಡಕ್ ಬರಲ್ಲ, ಉಪ್ಪನ್ನ ಎಂಜಾಯ್ ಮಾಡೋದು ಸಾಧ್ಯ ಇಲ್ಲ. ಸ್ವಲ್ಪ ಡಿಬೇಟ್ ಹಾಕೊಡೋದು ಅದು ಹೋಗೋದಿಲ್ಲ ಅದಕ್ಕೆಲ್ಲ ಕೂಡ. ಅಂದ್ರೆ ದೃಷ್ಟಾಂತ ಕೊಡ್ಬೇಕಾದ್ರೂ ಕೂಡ ಯಾವ್ದು ಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ. ಯಾವ್ದನ್ನ ಹೇಳೋದ್ರಿಂದ ತಕ್ಷಣ ಅರ್ಥ ಆಗುತ್ತೋ ಅದನ್ನ ಹೇಳೋದು. ಅದಕ್ಕೆ ಲವಣ ದೃಷ್ಟಾಂತ ಕೊಟ್ಟು. ಈ ಸಂಸಾರದ ಬಗ್ಗೆ ಹೇಳೋದು, ಬೆಲ್ಲ ಬೇವು ಅಂತ ಕರೆಯೋದಿಲ್ಲ, ಏನಂತ ಕರೀತಾರೆ? ಬೇವು ಬೆಲ್ಲ ಅಂತ ಕರೀತಾರೆ. ಯಾವ್ದು ಜಾಸ್ತಿ ಇದೆ ಅದರಲ್ಲಿ? ಮೊದಲೇ ತೋರುತ್ತದೆ ವಿಷಯ ಮೊಸರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಸುಖ ಪೋರ್ಷನ್ ಸ್ವಲ್ಪ, ದುಃಖದ ಪೋರ್ಷನ್ ಜಾಸ್ತಿ ಇದೆ. ಆದ್ರಿಂದ ಏನಂತ ಕರೀತಾರೆ? ಬೇವು ಬೆಲ್ಲ ಅಂತಾನೆ ಕರೀತಾರೆ. ಅದಾಯ್ತು. ಅದಾದ್ಮೇಲೆ ಕಥಂ ದೃಶ್ಯ ತತಚ್ಛಕ್ತಿ, ಅವ ಕುಡಿದು ನೋಡು ಅಂತ ಹೇಳಿದ್ರಲ್ಲ, ಈಗ ಸ್ವಾರಸ್ಯ ಗೊತ್ತು. ಕುಡಿದು ನೋಡಿದಾಗ ಗೊತ್ತಾಗುತ್ತೆ. ಕುಡಿದು ನೋಡೋಂತ ಪದ ತೋರಿಸ್ಬೇಕಲ್ಲ, ಎಲ್ಲಿ ತೋರಿಸ್ಬೇಕು ನಾವೀಗ? ಹುಡುಕ್ಬೇಕು ಪ್ರಮಾಣನ. ಪಿಬತ ಭಾಗವತಂ ರಸಮಾಲಯಂ, ಭಾಗವತ ಕುಡಿದು ನೋಡಿ ಗೊತ್ತಾಗುತ್ತೆ. ದೇವ್ರ ಬಗ್ಗೆ ಗೊತ್ತಾಗಬೇಕಾದ್ರೆ ಏನ್ ಮಾಡಬೇಕು? ಭಾಗವತ ಕುಡಿದು ನೋಡ್ಬೇಕು. ಗ್ರಂಥ ಹ್ಯಾಕ್ ಕುಡಿತಾರೆ ಅಂತ ಕೇಳಿದ್ರೆ ರಸಂ ಅಂತ ಕಲ್ತು. ರಸಂ ಅಂದ್ರೆ ಏನು? ಸಾರ ತಿಳ್ಕೋಬೇಕು. ಸಾರ ಅಂದ್ರೆ ಏನು? ಹೆಸರೇ ಭಾಗವತ, ದೇವ್ರ ಬಗ್ಗೆ ಹೇಳೋ ಗ್ರಂಥ. ಆದ್ರಿಂದ ಅದನ್ನ ಓದಿ ಗೊತ್ತಾಗುತ್ತೆ. ಇದು ಗೊತ್ತಾಗೋದಿಲ್ಲ. ಎಷ್ಟೆಷ್ಟು ತಗೋಬೇಕು ಅದನ್ನ ಕೇಳಿದ್ರೆ ಆಲಯ. ಕೆಲವು ಔಷಧಿ ಶುಗರ್ಗೆ ಹೇಳ್ಬಿಟ್ಟು ಲೈಫ್ ಪೂರ್ತಿ ಹೋಗ್ಬೇಕಾದ್ರೆ ಶುಗರ್ ಇದಕ್ಕೆಲ್ಲ ಬದುಕೆ ರೋಡಿ ತಗೊಳ್ರಿ, ಅದರಿಂದ ಸಾಯ್ತಿರ್ಬೇಕಾರೆ ದುಡ್ಡುಪಡಿ ಅಂತ ಹೇಳ್ತಾರೆ. ಇದು ಹಾಗಲ್ಲ. ಆಲಯಂ ಆಲಯಂ ಅಂದ್ರೆ ದೇಹ ಇರೋವರೆಗೂ ತಗೊಳ್ಳಿ, ಆಮೇಲೆ ಅಜ್ಞಾನ ಇರೋವರೆಗೂ ತಗೊಳ್ಳಿ, ಆಮೇಲೆ ಮುಕ್ತಿಗೆ ಹೋಗೋವರೆಗೂ ತಗೊಳ್ಳಿ, ಮುಕ್ತಿಯಲ್ಲೂ ತಗೊಳ್ಳಿ, ವಾಸಿ ಆದ್ಮೇಲೂ ತಗೊಳ್ಳಿ. ಅಯ್ಯೋ ಎಷ್ಟು ಕಷ್ಟ ಅಂದ್ರೆ ಏನ್ ಹೇಳಿದ್ರು?
ಅಮೃತ ದ್ರವ ಸಂಯುತಂ ಭಾರಿ ರುಚಿಯಾಗಿರೋದಾದ್ರಿಂದ ಬಿಡಕ್ ಬರೋದಿಲ್ಲ ಅವ್ರಿಗೆ. ಅಂದ್ರೆ ಫುಡ್ ಕಮ್ ಮೆಡಿಸನ್ ಇದು. ಫುಡ್ ಕಮ್ ಮೆಡಿಸನ್ ಆದ್ರಿಂದ ಬಿಡೋ ಚಾನ್ಸ್. ಊಟ ಎಲ್ಲಿವರಿ ಮಾಡ್ಬೇಕು, ಬದಿಗರವರು ಮಾಡ್ತಾರೆ, ಇಲ್ಲ. ಆ ರೀತಿಯಲ್ಲಿ ಎಂದೂ ಬಿಡದಂತೆ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಪಿಬತ ಶಬ್ದಕ್ಕೆ ಅರ್ಥ ಬಂದಿರೋದ್ರಿಂದ ಕುಡಿದು ನೋಡಿ ಅಂತ ಅದಕ್ಕೆ ಹೇಳಿ. ಕುಡಿದು ನೋಡಿದ್ರೆ ಗೊತ್ತಾಗತ್ತೆ. ಏನ್ ಗೊತ್ತಾಗತ್ತೆ ರಸ ಏನಾಗಿದೆ ಅಂತ. ಭಾಗವತದಲ್ಲಿ ರಸ, ಪಿಬತ ಭಾಗವತಂ ರಸಮಾಲಯ ಅದೇ ಪದ ಉಪಯೋಗಿಸಿದ್ದಾರೆ. ಆಗ ನಮಗೆ ದೃಷ್ಟಾಂತ ಜ್ಞಾಪಕ ಆಗ್ಬೇಕು. ಅಂದ್ರೆ ಎಲ್ಲೂ ಕೇಳದೆ ಇದ್ದ ಆನಂದ ಇಲ್ಲಿ ಸಿಗುತ್ತೆ. ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು ಅಂತ ಹೇಳ್ತಾರೆ. ನಮಗೆ ದೇವ್ರ ಬಗ್ಗೆ ಯಾಕೆ ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೇಳಿ ಗೊತ್ತಿಲ್ಲ ಅವರಿಗೆ. ಒಂದ್ಸತ್ ಕೇಳಿ ಏನಾಗುತ್ತೆ, ಕೇಳಿ ಏನ್ ಗೊತ್ತಾಗುತ್ತೆ. ಸಾಮಾನ್ಯ ಕೆಲವು ಪದ ಒಂದೇ ಇರುತ್ತೆ. ಮೈಸೂರು ಪಾಕು ಈ ಎದ್ದೇ ಇರುತ್ತಲ್ಲ, ಏನಂತಾರೆ ಅದಕ್ಕೆ, ಸೋಂಪು ಒಂದೇ ರೀತಿ ಕಾಣುತ್ತೆ ನೋಡಿದ್ರೆ. ಫಸ್ಟ್ ಟೈಮ್ ನೋಡೋರಿಗೆ ಮೈಸೂರು ಪಾಕ್ ಬಿಟ್ಟಿರ್ತಾರೆ, ಬಿಟ್ಬಿಡ್ತಾರೆ. ಎಂದೋ ಒಂದಷ್ಟು 5-6 ಸತಿ ಬಿಟ್ಬಿಟ್ಟಿರ್ತಾರೆ. ಕೊನೆಗೆ ತಿನ್ನೋ ಎಷ್ಟು ದಿವಸ ಬಿಟ್ಬಿಟ್ಟಲ್ಲ ಅಂತ ಎಷ್ಟು ದಿವಸ ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ಬೇಚಾಡ್ತಾರೆ. ಅದೇ ಆ ರೀತಿಯಾಗಿ ಗೊತ್ತಾಗ್ಬೇಕು ಅವ್ರಿಗೆ. ಅದು ಭಾಗವತ ಕೇಳೋದು ಬೇಡ ಹೋದಲ್ಲೋ, ಕೇಳ್ಬಿಟ್ಟು ಆಮೇಲೆ ಬಿಟ್ಬಿಡು. ಕೊನೆ ಪಕ್ಷ ಕೇಳದೆ ಹಾಗೆ ಬಿಡ್ಬೇಡ, ಕೇಳ್ಬಿಟ್ಟು ಬಿಟ್ಬಿಡು. ಕೇಳಿದ್ರೆ ಬಿಡೋದೇ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದು ಕೇಳೋದೇ ಇಲ್ಲ, ಆ ವಿಚಾರ ಬೇರೆ. ಕನಕದಾಸ ಹೇಳ್ತಾರೆ, ಹರಿದಾಸರ ಬಳಿ ಅರೆಗಳಿಗೆ ಕುಡಿತಿರಲು ಶಿರವ್ಯಾಧಿ ಎಂದೇಳುವೆ. ಏನೋ ಕಥೆಗಿತ್ತು ಕಟ್ತಾರೆ, ಸೊಬ್ಬರ್ಕೊಬ್ರಿ ಯಾಕೆ ತಲ್ಯವಾಗ್ತಾ ಇದೆ, ಲೈಟ್ ಆಗಿ ಎದ್ದೋಗ್ಬಿಡ್ತಾನೆ, ಕೂಡಕ್ ಆಗೋದಿಲ್ಲ ಅವನ ಕೈ. ಸರಿಯಾಗಿ ಒಂದು ತಿಳಿಸ್ಕೊಟ್ರೆ ಏನಾಗುತ್ತೆ ಅವನಿಗೆ, ಸ್ವಲ್ಪ ಏನೋ ಬೇರೆ ಇದೆ ಅಂತ ಗೊತ್ತಾಗ್ಬಿಡ. ಇಟ್ ಇಸ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಅಂತ ಗೊತ್ತಾಗುತ್ತೆ. ಅದಿರ್ಬೇಕು. ಅಷ್ಟು ಹೇಳಿ ಮುಂದೆ ಅದ್ ಹ್ಯಾಕೆ ತಿಳ್ಕೊಬೇಕು ಮುಂದಿನ ಪ್ರಶ್ನೆ. ಇಲ್ಲೇನೋ ಉಪ್ಪು ಗೊತ್ತಾಯ್ತು ಸರಿನೇ, ರಸಕ್ಕೆ ಬೇರೆ ಇಂದ್ರಿಯ ಬೇಕು ಅಂತ ಗೊತ್ತಾಯ್ತು ಅಷ್ಟೇನೆ. ಯಾವ್ದು ಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ, ಅದ್ರ ಮುಂದೆ ಹೇಳಿ ನಾಳೆ ಯಾವ್ದ್ರಿಂದ ದೇವರನ್ನು ತಿಳ್ಕೊಬೇಕು. ಕಾಣದೇ ಇರೋ ದೇವರನ್ನು ತಿಳ್ಕೊಳ್ಳೋದು ಮಾರ್ಗ ಯಾವ್ದು. 9 ಸರಿಯಾಗಿ ಹೊಡಿಬಿಟ್ರೆ, ಟೆಕ್ಸ್ಟ್ ಮಾಡಿಬಿಟ್ರೆ ನಾಸ್ತಿಕ ಆಸ್ತಿಕ ಆಗ್ತದೆ. ಗೊತ್ತಾಯ್ತಾ? ಅದನ್ನ ಟೆಕ್ಸ್ಟ್ ಬುಕ್ ಮಾಡ್ಬೇಕು, ಆಚಾರ್ಯ ಭಾಷ್ಯ ಸಮೇತ ಮಾಡಬೇಕು. ಅವಾಗ ದೇವರಿದ್ದ ಅಂತ ಹೇಳೋದು ಭಾರಿ ಸುಲಭ.